ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ. ನಮ್ಮ ಈ ತುಳುನಾಡಿನ ಎಲ್ಲ ದೈವ ದೇವರು ನಾಗ ಭೂತ ಹಾಗೆ ಇನ್ನು ಏನು ಪ್ರೇತಾತ್ಮಗಳೆಲ್ಲ ಕಲ್ಪನೆ ಇದೆ, ಈ ಎಲ್ಲ ಕಲ್ಪನೆಗಳ ಹಿಂದೆ ನಾಥಪಂಥದವರ ಛಾಯೆ ಇಲ್ಲಿ ಎದ್ದು ಕಾಣ್ತದೆ. ಇಂಥ ನಾಥಪಂಥದ ಯೋಗಿಗಳ ಆರಾಧ್ಯ ಶಕ್ತಿ ಅದು ಕಾಲಭೈರವ. ಕಾಲ ಅಂತೇಳಿದರೆ ಸಮಯ, ಭೈರವ ಅಂತೇಳಿದರೆ ಬೈ ಹೇಳಿದರೆ ಎರಡು, ರವ ಹೇಳಿದರೆ ಶಬ್ದ ಅಂತ, ಎರಡು ಬಾರಿ ಶಬ್ದ ಮಾಡಿ ಹುಟ್ಟಿದವ ಅಂತ. ಇನ್ನು ನಮ್ಮ ಶರೀರದ ಸುತ್ತ ಏನು ಲಿಂಗ ಶರೀರ ಅಂತ ಇದೆ, ಈ ಲಿಂಗ ಶರೀರಕ್ಕಿಂತ 95 ಪಾಲು ದೊಡ್ಡದಿದೆ. ಹಾಗಂತೇಳಿ ಸಾಧನೆಯ ಮುಖಾಂತರ ಅದನ್ನು ಬ್ರಹ್ಮಾಂಡದವರೆಗೂ ವಿಸ್ತರಿಸಬಹುದು. ಹೀಗೆ ಇಂಥ ಲಿಂಗ ಶರೀರ ಹೇಗೆ ಶಿವನ ತಲೆಯ ಮೇಲೆ ಆಕಾಶದಿಂದ ಗಂಗೆ ಧುಮ್ಮಿಕ್ಕಿ ಹರಿತಾಳೋ ಅದೇ ರೀತಿ ನಮ್ಮ ಈ ಶರೀರಕ್ಕಿಂತಲೂ 95 ಪಾಲು ದೊಡ್ಡದಾಗಿರುವಂಥ ಲಿಂಗ ಶರೀರದ ಉತ್ತರದ ಧ್ರುವದಿಂದ ದಕ್ಷಿಣದ ಧ್ರುವಕ್ಕೆ ಅಂತೇಳಿದರೆ ಪಾದದಿಂದ 10-15 ಮೀಟರ್ ಕೆಳಗಿರುವಂಥ ದಕ್ಷಿಣದ ಧ್ರುವದ ಕಡೆಗೆ ಕಾಂತೀಯ ಬೆಳಕು ಹರಿಯುತ್ತಿದೆ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಚುಂಬಕ ಗಾಳಿಯು ಬೀಸುತ್ತಿದೆ. ಇದು ಮ್ಯಾಗ್ನೆಟಿಕ್ ವೇವ್ಸು ನಾರ್ತ್ ಪೋಲ್ನಿಂದ ಸೌತ್ ಪೋಲ್ನ ಕಡೆಗೆ ಹರಿಯುತ್ತಾ ಇದೆ. ಹೀಗೆ ಹರಿದು ಅದು ಅದರ ದಕ್ಷಿಣದ ಧ್ರುವಕ್ಕೆ ಮುಟ್ಟುವಾಗ ಅದು ಒಳಮುಖವಾಗಿ ತಿರುಗ್ತದೆ. ಹೀಗೆ ಒಳಮುಖವಾಗಿ ತಿರುಗಿ ಈಗ ಇಲ್ಲಿಯವರೆಗೆ ಅದು ಮಾಸ್ ಮ್ಯಾಗ್ನೆಟಿಕ್ ವೇವ್ಸ್ ಏನಿತ್ತು ಅದೀಗೊಂದು ಸಪೂರದ ವಿದ್ಯುತ್ ಕಾಂತೀಯ ಕಿರಣ ಆಗಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಲಿಂಗದ ಮಧ್ಯಭಾಗದಿಂದ ಮೇಲ್ಭಾಗಕ್ಕೆ ಹೋಗ್ತದೆ. ಮತ್ತೆ ಪುನಃ ಅದು ತಲೆಯ ನೆತ್ತಿಯಿಂದ 10-15 ಮೀಟರ್ ಎತ್ತರಕ್ಕೆ ಹೋಗಿ ಅದರ ಉತ್ತರ ಧ್ರುವದಲ್ಲಿ ಅದು ಕಾರಂಜಿಯ ಹಾಗೆ ಹೊರಗೆ ಚಿಮ್ಮುತ್ತದೆ. ಮತ್ತೆ ಅದು ಕಾಂತೀಯ ಬೆಳಕಾಗಿ ತಿರುಗ್ತದೆ. ಹೀಗೆ ನಿರಂತರವಾಗಿ ಚಲನಾ ಸ್ಥಿತಿಯಲ್ಲಿರುವಂಥ ಆ ಲಿಂಗ ಶರೀರ ಏನಿದೆ ಅದರ ವಿದ್ಯುತ್ ಕಾಂತೀಯ ತರಂಗ ಊರ್ಧ್ವರೇತಸ್ಸು ಅಂತ ಅದು ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಾಗ 7 ಚಕ್ರಗಳ ಮುಖಾಂತರ ಹರಿಯುತ್ತಾ ಪ್ರತಿಯೊಂದು ಚಕ್ರದಲ್ಲಿಯೂ ಅದರದರ ದಳಗಳು, ಹಾಗೆಯೇ ಅದರ ಕೇಂದ್ರದಲ್ಲಿರುವಂಥ ಒಂದು ಅಕ್ಷರ, ಹೀಗೆ ಅನಾಹತ ಚಕ್ರದ 12 ದಳಗಳು ಮತ್ತು ಅದರೊಟ್ಟಿಗೆ 10 ಅನಾಹತ ನಾದಗಳು, ಮೂಲಾಧಾರದಿಂದ ವಿಶುದ್ಧಿ ಚಕ್ರ ತನಕ ಆಕಾಶ ತತ್ವದ ತನಕ 53 ಅಕ್ಷರಗಳು ಅಂತ ಹೇಳಿದರೆ 48 ದಳಗಳು ಮತ್ತು ಲಂ ವಂ ರಂ ಯಂ ಹಂ ಅನ್ನುವಂಥ 5 ಅಕ್ಷರಗಳು ಸೇರಿ 53 ಅಕ್ಷರಗಳು. ಇನ್ನಿಲ್ಲಿ ಆಜ್ಞಾಚಕ್ರದಲ್ಲಿ ಒಂದು ಓಂ. ಅದು ಯಾಕೆ ಒಂದು ಓಂ ಅಂತ ಹೇಳಿದರೆ ಈಗ ಇದು ಯೋಗಿ ಸಮಾಧಿ ಸ್ಥಿತಿಯಲ್ಲಿ ಇರುವಾಗ ಯಾವ ಸ್ಥಿತಿ ಇದೆ ಅದರ ಕತೆ. ಇದು ಎಚ್ಚರದ ಸ್ಥಿತಿಯಲ್ಲಿ ಜಾಗೃತಾವಸ್ಥೆಯ ಸ್ಥಿತಿಯಲ್ಲಿ ಕಾಣುವಂಥದ್ದಲ್ಲ. ಯೋಗಿ ಸಮಾಧಿ ಸ್ಥಿತಿಯಲ್ಲಿರುವಾಗ ಈಗ ಅವನ ಬಲ ಮೆದುಳು ಮತ್ತು ಎಡ ಮೆದುಳು 2 ಕೊಲಾಬ್ರೇಷನ್ ಆಗಿ ಒಂದಂತಾಗಿದೆ. ಇಲ್ಲದಿದ್ದರೆ ಇಲ್ಲಿ 3 ಅಕ್ಷರ ಬರ್ತದೆ, ಹಂ ಶಂ ಸಂ ಅಂತ 3 ಅಕ್ಷರ ಬರ್ತದೆ. ಈಗ ಅದಿಲ್ಲ, ಇಲ್ಲಿ ಓಂ ಅಂತ. ಸೊ ಇದೀಗ ಆ ಒಂದು ಅಕ್ಷರವನ್ನಲ್ಲಿ ಸೇರಿಸಿದಾಗ ಒಟ್ಟಿಗೆ 64 ಅಕ್ಷರಗಳು. ಈ 64 ಅಕ್ಷರಗಳು ಈಗ ಅಲ್ಲಿಂದ ಉತ್ಪತ್ತಿಯಾಗಿ ನಿರಂತರವಾಗಿ ಹೊರಗೆ ಹರಿಯುತ್ತಾ ಇದೆ. ಹೊರಗೆ ಹರಿಯುವುದಂತ ಹೇಳಿದರೆ ಒಂದು ಅಕ್ಷರ 10 ದಿಕ್ಕಿಗೆ ಹರಿಯುತ್ತದೆ. ಇನ್ನು ಅದು ಎಲ್ಲಿಂದ ಹರಿಯಿತು ಅದು ಒಂದು ಸೇರಿ 11 ರುದ್ರರು. ಹಾಗಾದರೆ ಈಗ ಆ ಒಳಗಿನ ಒಂದು ಶಬ್ದ ಅಲ್ಲಿ ಓಂ ಅಂತ ಕೆಳಗಿನಿಂದ ಮೇಲಕ್ಕೆ ಚಲಿಸ್ತಾ ಇತ್ತು, ಅದು ಒಂದು ಅಕ್ಷರ, ಅದು ಒಂದು ಶಬ್ದ. ಹೀಗೆ ಆ ಒಂದು ಶಬ್ದ ಈಗ ಚಕ್ರದ ಮುಖಾಂತರ ದಳಗಳ ಮುಖಾಂತರ 64 ಆಗಿ ವಿಭಜಿಸಿಕೊಂಡು ವ್ಯಾಪಿಸಿಕೊಳ್ತಾ ಇದ್ದ ಹಾಗೆ ಈಗ ಅದು 2ನೇ ಬಾರಿ ಇನ್ನೊಂದು ಶಬ್ದ ಬಂತು, ಅದಕ್ಕೆ ಭೈರವ. 2 ಬಾರಿ ಶಬ್ದ ಮಾಡಿ ಹುಟ್ಟಿದವ ಯಾರಿದ್ದ ನಾವು ಭೈರವ. ಅವ ಯಾರು ಕೇಳಿದರೆ ಇಡೀ ಲಿಂಗ ಶರೀರವೇ ಆಗಿರುವವ. ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವುದು, ಹಾಗೆ ದಕ್ಷಿಣದಿಂದ ಉತ್ತರಕ್ಕೆ ಮುಟ್ಟುವಂಥ ಆ ಒಂದು ಕಾಲ ಟಿಕ್ ಟಿಕ್ ಅಂತ, ಆ ಒಂದು ಕಾಲಕ್ಕೆ ಕಾಲಭೈರವ ಅಂತ ಹೆಸರು.
ಇದು ನಮ್ಮೊಳಗೆ ನಿಜವಾಗಿ ಕಾರ್ಯಾಚರಿಸ್ತಾ ಇರುವಂಥದ್ದು. ಎಲ್ಲ ಚಿರಂಜೀವಿ ತತ್ವಗಳು ಏನಿದೆ ಅದೆಲ್ಲವೂ ಈ ಕಾಲಭೈರವನ ತತ್ವದ ಮೇಲೆ ಇರುವಂಥದ್ದು. ಇಲ್ಲಿ ನಾವು ಆರಾಧಿಸುವಂಥ ಎಲ್ಲ ಆರಾಧನಾ ಪದ್ಧತಿಗಳು ಇದೇ ಕಾಲಭೈರವ ತತ್ವದಲ್ಲಿರುವಂಥದ್ದು. ಇಂತಹ ಕಾಲಭೈರವ ಯಾರು ಕೇಳಿದರೆ ಸ್ವಯಂ ಗುರು ಮಸ್ತೇಂದ್ರನಾಥ ಯಾವುದನ್ನು ತನ್ನೊಳಗೆ ಜಾಗೃತಗೊಳಿಸಿಕೊಂಡು ಆ ಶಕ್ತಿಗೆ ಕಾಲಭೈರವ ಅಂತ ಹೆಸರು. ಮುಂದೆ ಅದನ್ನು ಗೋರಕ್ಷನಾಥ ತನ್ನ ಗುರು ಅನ್ನುವಂಥ ಭಾವದಲ್ಲಿ ಎದೆಯಲ್ಲಿಟ್ಟು ಈಗ ಆ ಮೂಲಕ ತನ್ನ ಲಿಂಗ ಶರೀರವನ್ನು ಕಂಡ. ಈಗ ಅವನ ಲಿಂಗ ಶರೀರ ಅಲ್ಲದೆ ಇನ್ನೊಂದು ಲಿಂಗ ಶರೀರ ಗೋರಕ್ಷನಾಥನೊಂದಿಗಿದೆ. ಅದು ತನ್ನ ಗುರು ಮಸ್ತೇಂದ್ರನಾಥನ ಭೈರವ. ಈ ಭೈರವನನ್ನು ಸಿಂಬಾಲಿಕ್ ಆಗಿ ನಾವು ನಾಯಿ ಅಂತ ಕರೆಯುವುದು. ನಾಯಿ ಅಂತೇಳಿದರೆ ಕುಕ್ಕುರ ವಾಹನ ಅಂತ. ಇದು ಕಾಲಭೈರವನ ವಾಹನ. ಇನ್ನು ಇದರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೇನೆ. ನಾಯಿ ಹೇಳಿದರೆ ಏನು, ಹೇಗೆ ಧರ್ಮರಾಯನೊಂದಿಗೆ ನಾಯಿ ಮಾತ್ರ ಸ್ವರ್ಗಕ್ಕೆ ಹೋಯಿತು ಅಂತ ಹೇಳಿದರೆ ಏನು. ಅಂದರೆ ನಮ್ಮ ಒಳಗೆ ಧರ್ಮವನ್ನು ಸ್ಥಾಪಿಸುವ ಕೆಲಸವನ್ನು ಮಾಡುವಂಥ ಯಾವ ಚೈತನ್ಯ ನಮ್ಮ ಲಿಂಗ ಶರೀರದಲ್ಲಿ ಇದೆಯೋ ಅದು ಇಲ್ಲೀಗ ನನ್ನನ್ನು ಹಿಂಬಾಲಿಸ್ತಾ ಇರ್ತದೆ ನಿರಂತರ. ಹಾಗೆ ನನ್ನನ್ನು ನಿರಂತರ ಹಿಂಬಾಲಿಸುವಂಥ ಯಾವ ಆ ಲಿಂಗ ಶರೀರ ಇದೆ, ಆ ಲಿಂಗ ಶರೀರವನ್ನು ಇಲ್ಲಿ ನಾವು ಧರ್ಮರಾಯನೊಂದಿಗಿದ್ದ ನಾಯಿ. ಇನ್ನು ಧರ್ಮರಾಯ ಎಲ್ಲಿದ್ದಾನೆ? ಧರ್ಮರಾಯ ಈ ಶರೀರದಲ್ಲಿ ಏನೆಲ್ಲ ಕ್ರಿಯೆ ನಡೆಯುತ್ತಾ ಉಂಟು ಅದು ಚ್ಯುತಿ ಇಲ್ಲದೆ ನಡೆಯುತ್ತಾ ಇದ್ರೆ ಅದು ಧರ್ಮರಾಯ. ಹಾಗೆ ಇಂದ್ರನ ಹಸುಗಳನ್ನು ಅಸುರರು ಕದ್ದುಕೊಂಡು ಹೋದಾಗ ನದಿಯನ್ನು ದಾಟಿ ಹೋಗಿ ಆ ಹಸುಗಳನ್ನು ಮತ್ತೆ ವಾಪಸ್ಸು ತಂದಂಥ ಆ ನಾಯಿಗೆ ಸುರಮೆ ಅಂತ ಹೆಸರು. ಇದು ಹಿಂದೆ ತಿಳಿಸಿದ್ದೇನೆ ನಾನು. ಈಗ ಅಂಥ ನಾಯಿ ಇಲ್ಲಿಗ ಕಾಲಭೈರವನ ವಾಹನ. ಇದು ಲಿಂಗ ಶರೀರ. ಇನ್ನು ಕಾಲಭೈರವ ಯಾರು? ಕಾಲಭೈರವ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಾಗ ಏನು ಶಬ್ದವಾಗಿ ಹೊರಗೆ ಬರ್ತಾನೋ ಅವ ಕಾಲಭೈರವ. ಇಂಥ ಕಾಲಭೈರವನಿಗೆ ಆದಿಗುರು ಶಂಕರಾಚಾರ್ಯರು ಕಾಲಭೈರವ ಅಷ್ಟಕ ಅಂತ ಬರೆದಿದ್ದಾರೆ. ಇನ್ನು ಏನಿದು ಕಾಲಭೈರವ ಅಷ್ಟಕ? ಈ ಕಾಲಭೈರವ ಅಷ್ಟಕದಲ್ಲಿ ಆ 8 ಚರಣಗಳಲ್ಲಿ ಏನು ತಿಳಿಸಿದ್ದಾರೆ ಇದನ್ನು ನಾವು ಒಂದೊಂದಾಗಿ ಬಿಡಿಸ್ತಾ ಹೋಗುವ. ತುಂಬ ಆಳವಾದಂಥ ಅರ್ಥ ಇರುವಂಥ ಒಂದು ತತ್ವ ಇದು. ಇದು ಈಗ ನಮ್ಮೊಳಗೆ ಕಾರ್ಯಾಚರಿಸುವ ತತ್ವ. ಸೊ ಇಂಥ ತತ್ವದ ಬಗ್ಗೆ ನಾವೆಲ್ಲರೂ ತಿಳಿದುಕೊಳ್ಬೇಕು, ಹಾಗೆ ನಾವು ಕಲಿಬೇಕು, ಹಾಗೆ ನಮ್ಮ ಒಳಗೆ ನಾವು ಅದನ್ನು ಜಾಗೃತಗೊಳಿಸಬೇಕು. ಯಾಕಂದರೆ ಅದು ಜಾಗೃತಗೊಳಿಸ್ಲಿಕ್ಕೋಸ್ಕರವೇ ಇರುವಂಥದ್ದು. ಇನ್ನು ಗುರುವಿನ ನಾಯಿ ಯಾವ ನಾಯಿ? ಕಾಲಭೈರವನ ವಾಹನವಾದಂಥ ಯಾವ ಕುಕ್ಕುರ ಶ್ವಾನ ಇದೆ ಅದೀಗ ಇಲ್ಲಿದೆ. ಇನ್ನು ಈ ಶರೀರಕ್ಕೆ ಗೋರಕ್ಷನಾಥ ಅಂತ ಹೆಸರು. ಇಲ್ಲಿ 14 ತತ್ವಗಳಿದೆ. ಈ 14 ಸೃಷ್ಟಿಗಳಲ್ಲಿ 14 ಸೃಷ್ಟಿಗಳನ್ನು ತನ್ನ ನಿಯಂತ್ರಣದಲ್ಲಿ ಯಾರು ನಡೆಸ್ತಾನೆ ಅವ ಗೋರಕ್ಷನಾಥ. ಇವ 14 ಗೋವುಗಳನ್ನು ರಕ್ಷಿಸುವವ ಅಂತ. ಅಂದರೆ ಗೋವು ಅನ್ನುವಂಥ ಒಂದು ಶಬ್ದಕ್ಕೆ ಸಂಸ್ಕೃತದಲ್ಲಿ 14 ಅರ್ಥಗಳಿದೆ. ಹಾಗೆ ಇಂಥ ವೇದ, ಜ್ಞಾನ, ಭೂಮಿ, ಪ್ರಕಾಶ, ಕಿರಣ ಯಾವುದಕ್ಕೆ ಚಲನಶೀಲತೆ ಇದೆ ಅದೆಲ್ಲವೂ ಗೋವು. ಇಂಥ ಗೋರಕ್ಷನಾಥನದ್ದು ಇದು ಶರೀರ ಏನಿದೆ ಇದು ಗೋವು. ಹಾಗೆ ಈ ಗೋವನ್ನು ಇದರ ಒಳಗೆ ಇರುವಂಥ ಧರ್ಮವನ್ನು ರಕ್ಷಿಸಲಿಕ್ಕೋಸ್ಕರ ಪ್ರತಿಯೊಬ್ಬನ ಒಂದಿಗೂ ಒಂದು ಕಾಲಭೈರವ ಅನ್ನುವಂಥ ಲಿಂಗ ಶರೀರ ಇದೆ. ಅದು ಧರ್ಮ ರಕ್ಷಣೆಗೋಸ್ಕರ. ಹೇಗೆ ನಮ್ಮ ದೈವಗಳೆಲ್ಲರೂ ಕಾಯ ಬಿಟ್ಟು ಮಾಯ ಸೇರಿ ಭೂತಗಳಾದರೂ ದೈವಗಳಾದರೂ ಅದೇ ರೀತಿ ನಮ್ಮೊಂದಿಗೂ ಅಂಥ ಒಂದು ಚಿರಂಜೀವಿ ತತ್ವ ಇದೆ. ನಾಳೆ ನಾವು ಈ ದೇಹ ಬಿಟ್ಟರೆ ನಾವು ಆ ತತ್ವದಲ್ಲಿ ನಿಲ್ಲುವುದು ಲಿಂಗ ಶರೀರವಾಗಿ. ಅದು ಯಾವುದಾದ್ರೂ ಒಂದು ಭೂತವಾಗಿ ನಿಲ್ಲಿಕ್ಕಿದೆ. ನಮಗೆ ಪ್ರೇತವಾಗಿ ನಿಲ್ಬಾರ್ದು ಅನ್ನುವುದಕ್ಕೆ ನಮ್ಮಲ್ಲಿ ಅದಕ್ಕೆ ಬೇಕಾದಂಥ ಕ್ರಿಯೆಗಳು ಕರ್ಮಗಳೆಲ್ಲ ಇದೆ. ಹಾಗೆ ಆ 16 ಎಲೆ ಬಡಿಸಿ 17ಕ್ಕಾಗುವಾಗ ಅವ ಭೂತ ಆದ. 16ರವರೆಗೆ ಅವ ಪ್ರೇತ ಆಗಿದ್ದ, 16ರ ನಂತರ ಅವ ಭೂತ ಆದ. ಇನ್ನು ಯಾವ ಭೂತ ಅದು? ಅದು ನಮ್ಮ ಶರೀರದಲ್ಲಿ ಈಗ ಕಾರ್ಯಾಚರಿಸ್ತಾ ಇರುವಂಥದ್ದು. ಹೀಗೆ ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲ ಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ಭಜೆ. ದೇವರಾಜ ಅಂತೇಳಿದರೆ ದೇವತೆಗಳಿಗೆ ಯಾರು ಒಡೆಯನು? ಆ ಇಂದ್ರ ದೇವರಾಜ. ಇಂದ್ರ ಅಂತೇಳಿದರೆ ನಮ್ಮ ಶರೀರದಲ್ಲಿ 10 ಇಂದ್ರಿಯಗಳಿದೆ. ಈ 10 ಇಂದ್ರಿಯಗಳನ್ನು ನಮ್ಮ ಒಳಗೆ ಇದ್ದುಕೊಂಡು ಯಾರದನ್ನು ನಡೆಸ್ತಾನೆ
ಅವ ಇಂದ್ರಿಯಗಳಿಗೆ ಅಧಿಪತಿಯಾದಂಥ ಇಂದ್ರ. ಅವ ಎಚ್ಚರದಲ್ಲಿರುವವಲ್ಲ, ಒಳಗಿನಿಂದ ಕಾರ್ಯಾಚರಿಸುವವ, ಆದ್ದರಿಂದ ಅವ ದೇವೇಂದ್ರ. ಇಂಥ ದೇವರಾಜನಾದಂಥ ಇಂದ್ರ ನಿರಂತರ ಆ ದಕ್ಷಿಣದಿಂದ ಉತ್ತರಕ್ಕೆ ಹರಿಯುವಂಥ ವಿದ್ಯುತ್ ಕಾಂತಿಯ ತರಂಗ, ಹಾಗೆ ಈ 64 ಭೈರವರು ಚಲಿಸುವುದು, ಇದನ್ನೆಲ್ಲವನ್ನು ನಿರಂತರ ಅವ ಸೇವನೆ ಮಾಡ್ತಾ ಇರ್ತಾನೆ. ಸೇವನೆ ಸೇವಿಸುವುದು, ಕೆಳಗಿಂದ ಮೇಲಕ್ಕೆ ಸೇವಿಸುವುದು. ಹೇಗೆ ಗಣಪತಿ ತನ್ನ ಸೊಂಡಿಲಿನಿಂದ ಗಾಳಿಯನ್ನು ಕೆಳಗಿಂದ ಮೇಲಕ್ಕೆ ಎಳಿತಾನೋ ಅದೇ ರೀತಿ ಈಗ ಕೆಳಗಿಂದ ಮೇಲಕ್ಕೆ ಎಳೆಯುವುದು. ದೇವರಾಜ ಸೇವ್ಯಮಾನ ಅಂದರೆ ಅವ ನಿರಂತರ ಸೇವನೆ ಮಾಡ್ತಾ ಇರ್ತಾನೆ. ಯಾವುದನ್ನು? ಪಾವನಾಂಗ್ರಿ ಪಂಕಜಂ, ಆ ಕಾಲಭೈರವನ ಪಾವನವಾದ ಪಾದಗಳೆಂಬ ಪಂಕಜ. ಪಂಕಜ ಹೇಳಿದರೆ ಪಂಕೇರುಹಗಳು ಅಂತ ಹೇಳಿದರೆ ಯಾವುದಕ್ಕೆ ದಳ ಇದೆ, ಆ ದಳ ಇರುವಂಥದ್ದು ಪಂಕಜ. ಪಂಕ ಅಂತೇಳಿ ನಾವು ರೆಕ್ಕೆ ಅಂತ ಹೇಳುವುದಿಲ್ಲ, ಹಾಗೆ ಇದು ಪಂಕಜ, ಇದು ಅದರ ದಳ. ಹಾಗೆ ಇಲ್ಲಿ ಮೂಲಾಧಾರದಿಂದ ಸಹಸ್ರಾರದವರೆಗೆ ಇಲ್ಲಿ 7 ಚಕ್ರಗಳಿಗೂ ದಳಗಳಿವೆ. ಆದ್ದರಿಂದ ಅದು ಪಂಕಜಂ ಅಂತ ಹೇಳಿದರೆ ಒಂದೊಂದೇ ಲಂ ವಂ ರಂ ಯಂ ಹಂ ಸಂ ಓಂ ಅಂತೇಳಿ 7 ಅಕ್ಷರಗಳೆಲ್ಲ ಅದು ಚಲಿಸ್ತದೆ ಕೆಳಗಿಂದ ಮೇಲಕ್ಕೆ. ಹೀಗೆ ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ. ಸೊ ಇದು 7 ಚಕ್ರ. ಅಂದರೆ ನೀವೀಗ ಕಲಿತಾ ಇರುವುದು, ತಿಳಿತಾ ಇರೋದು ಇದು ಇಹದ್ದಲ್ಲ. ಈ ಇಹದ ಒಂದಿಗೊಂದು ಪರದಲ್ಲಿ ಏನೋ ಇದೆ. ಆ ಪರವನ್ನು ನಾವು ತಿಳಿಬೇಕು. ಆ ಪರದಲ್ಲಿ ಏನಿದೆ ಅದನ್ನು ನಾವು ಅರಿತುಕೊಳ್ಬೇಕು. ಇಲ್ಲದಿದ್ದರೆ ನಮಗೆ ಬೈತಾರಲ್ವ, ಏನು ಪರ ಇಲ್ವಾ ನಿನಗೆ ಅಂತ ಒಂದು ಸ್ಥಿತಿಗೆ ನಾವು ಬರ್ತೇವೆ. ಯಾಕಂದರೆ ನಮಗೆ ಪರದ್ದು ಗೊತ್ತೇ ಇಲ್ಲ ಅಂತ. ಹೀಗೆ ವ್ಯಾಲ ಯಜ್ಞ ಸೂತ್ರ ಮಿಂದು ಶೇಖರಂ ಕೃಪಾಕರಂ. ವ್ಯಾಲ ಅಂತ ಹೇಳಿದರೆ ಗುರು. ಯಾರು ಗುರು? ಶರೀರಕ್ಕೆ ಯಾರು ಗುರು? ಅದು ಇಲ್ಲಿ ಕವಿನಾರಾಯಣ ಅಂತ. ಇಲ್ಲಿಂದ ನಾವು ಅದನ್ನು ನೋಡುದು, ಭಾವನೆಯಿಂದ ನೋಡುವುದು, ಭಕ್ತಿಯಿಂದ ನೋಡುವುದು, ನಂಬಿಕೆಯಿಂದ ನೋಡುವುದು. ಯಾಕಂದರೆ ಅದು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಶರೀರ ಅದನ್ನು ಗ್ರಹಿಸ್ತಾ ಇದೆ. ಎಲ್ಲ ಕ್ರಿಯೆಗಳು ಇದರೊಳಗೆ ನಡೀತಾ ಇದೆ. ಅಂತ ದೊಡ್ಡದು ಯಾವುದು ಉಂಟು ಅದು ಗುರು. ಇದು ಲಘು, ಸಣ್ಣದು. ಸೊ ಅಂತ ಗುರು ವ್ಯಾಲ. ಸೊ ಇಲ್ಲಿ ಗುರುಯಜ್ಞ ಅಂತ ಹೇಳಿದರೆ ಈ ನಿರಂತರವಾಗಿ ಇದರ ಚಲನೆಯಿಂದ ಇಲ್ಲಿ ಜ್ಞಾನ ಜಾಗೃತಗೊಳ್ತಾ ಹೋಗ್ತದೆ. ಸೊ ಇಂತಹ ಜ್ಞಾನದಲ್ಲಿ ನಿರಂತರವಾಗಿ ಅವನನ್ನು ನೋಡ್ತಾ ಹೋಗುವುದು ಅಂತ ಹೇಳಿದರೆ ವ್ಯಾಲ ಯಜ್ಞ ಸೂತ್ರ ಮಿಂದು. ಸೂತ್ರ ಅಂತ ಹೇಳಿದರೆ ಹೇಗೆ ನಾವೊಂದು ರುದ್ರಾಕ್ಷಿ ಮಾಲೆ ಮಾಡ್ತೇವೆ, ಒಂದೊಂದೇ ರುದ್ರಾಕ್ಷಿ ಕಾಯಿಯನ್ನು ಹಾಕಿ, ಹಾಗೆ ಇಲ್ಲಿ ಇವತ್ತೊಂದು ದಿನ ಮಾಡುವುದು, ನಾಳೆ ಪುನಃ ಮಾಡೋದು, ಹೀಗೆ ಪ್ರತಿ ದಿನ ಮಾಡ್ತಾ 108 ದಿನ ಆಗುವಾಗ ಒಂದು ಮಾಲೆಯಲ್ಲಿ 108 ಮಣಿಗಳನ್ನು ಸೇರಿಸಾಯಿತು. ಹೀಗೆ ನಿರಂತರ ಸೇರಿಸುವಂಥ ಏನು ಕ್ರಿಯೆ ಉಂಟು ಅದನ್ನು ಈಗ ಹೇಗೆ ಸೇರಿಸುವುದು? ಮಣಿಯಲ್ಲದು, ಮಣಿದ್ಯೋತಕವಾಗಿ ಹೇಳಿದ್ದು. ಈಗ ಇಷ್ಟು ಕ್ರಿಯೆ ಆಗುವುದು ನಮ್ಮ ಒಳಗೆ. ಇದು ಜ್ಞಾನಯಜ್ಞ. ಆ ವ್ಯಾಲಯಜ್ಞ, ಗುರುಯಜ್ಞ, ಜ್ಞಾನಯಜ್ಞ. ಸೊ ಇಂಥ ಜ್ಞಾನಯಜ್ಞವನ್ನು ಮನಸ್ಸಿನ ಮುಖಾಂತರ ಯಾರು ಮಾಡ್ತಾ ಇದ್ದಾನೆ? ಈಗ ಇಲ್ಲಿ ನಿಂತು ವ್ಯಾಲಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ. ಇಂದು ಶೇಖರ, ಚಂದ್ರಶೇಖರ. ಅದು ಯಾವುದು ಇಂದು ಅಂತ ಕೇಳಿದರೆ ಆ ಅಂತ ಹೇಳಿದರೆ ಎಲ್ಲಿ ಉಂಟು? ಅದು ಇರುವಂಥದ್ದು ಎಲ್ಲಿದೆ? ಆಕಾಶದಲ್ಲಿದೆ. ಇನ್ನು ಆಕಾಶದಲ್ಲಿದ್ದರೆ ಅದನ್ನು ಹೇಗೆ ನೋಡೋದು ನಾವು? ಅದು ಈ ಹೇಳಿದರೆ ಇಂದು, ಚಂದ್ರನ ಮುಖಾಂತರ ನೋಡುವುದು, ಮನಸ್ಸಿನ ಮುಖಾಂತರ ನೋಡುವುದು. ಇನ್ನು ಯಾವುದನ್ನು ನೋಡುವುದು ಕೇಳಿದರೆ ಯಾವುದು ಇಲ್ಲಿ ಬೀಸ್ತಾ ಉಂಟು ಅದಕ್ಕೆ ಈಶ್ವರ ಅಂತ. ಹೀಗೆ ಏನು ಬೀಸ್ತಾ ಉಂಟು ಅದನ್ನೀಗ ನಾವು ನೋಡುವುದು ಹೇಗೆ? ಮನಸ್ಸಿನ ಮುಖಾಂತರ. ಇಂದು ಶೇಖರಂ ಅಂತ ಚಂದ್ರನನ್ನು ತಲೆಯಲ್ಲಿ ಧರಿಸಿದವ ಅಂತ ಹೇಳಿದ್ರೆ ಇಲ್ಲಿಗೆ ಏನೆಲ್ಲ ಕಾರ್ಯಾಚರಿಸ್ತಾ ಉಂಟು ನನ್ನ ಶರೀರದಲ್ಲಿ ಅದನ್ನು ಪೂರ್ತಿ ಅವ ತನ್ನ ಚಂದ್ರನ ಮುಖಾಂತರ ಎಲ್ಲವನ್ನು ನೋಡ್ತಾ ಇದ್ದಾನೆ. ಅಂಥ ಚಂದ್ರನನ್ನು ಧರಿಸಿದವ ಕಾಲಭೈರವ ಇಲ್ಲೇ ಇದ್ದಾನೆ. ಇಂಥವ ಕೃಪಾಕರ, ನಮ್ಮ ಮೇಲೆ ಕೃಪೆಯನ್ನು ತೋರುವವ, ನಮ್ಮನ್ನು ರಕ್ಷಿಸುವವ. ಹೀಗೆ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ. ನಾರದಾದಿ ಅಂತ ಹೇಳಿದರೆ ನಾರದ ಮತ್ತೆ ಆದಿ ಯಾರು? ನಾರದನ ತಮ್ಮಂದಿರು ಸನಕ, ಸನಂದ, ಸನಜ್ಜಾತ, ಸನತ್ ಕುಮಾರ ಅಂತ. ಇದರ ಬಗ್ಗೆಯೂ ಹಿಂದಿನ ಸಂಚಿಕೆಯಲ್ಲೆಲ್ಲ ಹೇಳಿದ್ದೇನೆ.
ನಮ್ಮ ಶರೀರದಲ್ಲಿ ವಂಶವಾಹಿನಿಗಳಂತ ಇದೆ. ಈ ವಂಶವಾಹಿನಿಗಳಲ್ಲಿ ATGC ಅಂತ ಇದೆ, ಅಡಿನಿನ್, ಥೈಮೈನ್, ಗ್ಯುನೈನ್, ಸೈಟೋಸಿನ್ ಅಂತ 4 ನಮೂನೆಯ ಪ್ರೋಟೀನ್ ಇದೆ. ಹಾಗೆ ಅದನ್ನು ಜೋಡಿಸಿಡ್ಲಿಕ್ಕೆ ಸುಕ್ರೋಸ್ ಮತ್ತು ಫಾಸ್ಫೇಟ್ ಬಾಂಡೇಜ್ ಇದೆ. ಈ ಸುಕ್ರೋಸ್ ಫಾಸ್ಫೇಟ್ ಬಾಂಡೇಜ್ಗೆ ನಾರದ ಅಂತ ಹೆಸರು. ಅದು ನಮ್ಮ ಪೂರ್ತಿ ಶರೀರದಲ್ಲಿ ನಿರಂತರವಾಗಿ ಚಲಿಸ್ತಾ ಇರುವಂಥ ಅಂತ ಹೇಳಿದರೆ ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿ ಅಂದರೆ 3 ಲೋಕಗಳಿಗೂ ಅದು ಸಂಚಾರ ಮಾಡ್ತಾ ಇರ್ತದೆ. ಇಂಥ ATGC ಮತ್ತು ಆ ನಾರದ ಅನ್ನುವಂಥ ಸುಕ್ರೋಸ್ ಫಾಸ್ಫೇಟ್ ಬಾಂಡೇಜ್ ಏನಿದೆ, ಯಾವುದಿಲ್ಲಿ ಕ್ರೋಮೋಸೋಮಲ್ಲಿ ಇನ್ಫಾರ್ಮೇಷನ್ ಆಗಿ ಎಲ್ಲ ಲೋಡ್ ಆಗ್ತಾ ಉಂಟು, ಅವರು ನಿರಂತರವಾಗಿ ಈ ಕ್ರಿಯೆಯನ್ನು ನೋಡ್ತಾ ಇರ್ತಾರೆ. ಆದ್ದರಿಂದ ಅವರು ಹೊಂದಿಸ್ತಾ ಇರ್ತಾರೆ ಅಂತ ಹೇಳಿದರೆ ಎರಡಿದ್ದದ್ದು ಒಂದಾಗುವುದು. ಇದು ಯಾರು ಹೇಳಿದ್ದು? ಇದು ಅವನೇ, ಆ ದಕ್ಷಿಣಾಮೂರ್ತಿಯಾಗಿ ತತ್ವಮಸಿ, ನೀವು ಯಾರೋ ಅವನೇ ನಾನು ಅಂತ ಹೇಳಿದರೆ ಎರಡಲ್ಲ ಒಂದು ಅಂತ ಮಾಡಿದ್ದು. ಸೊ ಇಲ್ಲಿಗ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ. ಸೊ ಅಂತ ದಿಗಂಬರನಿಗೆ ಇವರೆಲ್ಲ ವಂದಿಸ್ತಾರೆ. ಯಾಕಂತೇಳಿ ಅವರಿಗೆ ಅವ ಕಾಣುವುದು ದಿಗಂಬರನಾಗಿ. ಪೂರ್ತಿ ಲಿಂಗ ಶರೀರ ಸ್ಫಟಿಕದ ಹಾಗೆ ಅವರಿಗೆ ಕಾಣಿಸ್ತದೆ. ಅವರದನ್ನು ದಿಗಂಬರ ಸ್ಥಿತಿಯಲ್ಲೇ ನೋಡ್ತಾರೆ. ಯಾಕಂದರೆ ದಿಕ್ಕೇ ಅಂಬರವಾಗಿರುವವ ಅಂದರೆ ಆಕಾಶವಾಗಿರುವವ ಅಂತ. ಯಾಕಂದರೆ ಅವನಿಗೆ ಇಲ್ಲಿ ಬಟ್ಟೆ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅಂಥ ದಿಗಂಬರನಾದಂಥ ಲಿಂಗ ಶರೀರ ನಮ್ಮ ಸುತ್ತಲೂ ಇದೆ. ಈಗ ಇಂಥವನನ್ನು ನಾವು ಎಲ್ಲಿಂದ ನೋಡುವುದು ಕೇಳಿದರೆ ಭ್ರೂಮಧ್ಯದಿಂದ. ಈ ಭ್ರೂಮಧ್ಯದ ಜಾಗದಲ್ಲಿ ಇಡೀ ಲಿಂಗ ಶರೀರವನ್ನು ನಿಯಂತ್ರಿಸ್ತಾವ ಆಜ್ಞಾ ಚಕ್ರದಲ್ಲಿ ನಿಂತಿದ್ದಾನೆ. ಆ ಪ್ರದೇಶಕ್ಕೆ ಕಾಶಿ ಅಂತ ಹೆಸರು. ಕಾಶ ಅಂತ ಹೇಳಿದರೆ ಬೆಳಕು ಅಂತ. ಸೊ ನಮ್ಮ ಶರೀರದಲ್ಲಿ ಪೂರ್ತಿ ಏನು ಇಲ್ಲಿ ಕ್ರಿಯೆ ನಡೀತಾ ಉಂಟು ಅದಕ್ಕೆ ಬೇಕಾದಂಥ ಬೆಳಕು ಎಲ್ಲಿದೆ ಕೇಳಿದರೆ ಪಿನಿಯಲ್ ಗ್ಲ್ಯಾಂಡ್ ಅನ್ನುವಂಥ ಚಿಂತಾಮಣಿ ಗ್ರಹದಲ್ಲಿ ಮೆಲಟೋನಿನ್ ಅನ್ನುವಂಥ ಒಂದು ಹಾರ್ಮೋನ್ ಇದೆ. ಈ ಹಾರ್ಮೋನು ಹೊರಗೆ ಕತ್ತಲೆ ಆದರೆ ಅದು ಬೆಳಕನ್ನು ಸೃಷ್ಟಿ ಮಾಡ್ತದೆ, ಹೊರಗೆ ಬೆಳಕಿದ್ರೆ ಅದು ಕತ್ತಲೆಯನ್ನು ಸೃಷ್ಟಿ ಮಾಡ್ತದೆ. ಅದಕ್ಕೋಸ್ಕರ ಯೋಗಿಗಳೆಲ್ಲ ಗುಹೆಯಲ್ಲೆಲ್ಲ ತಪಸ್ಸನ್ನು ಆಚರಿಸುವುದು. ಯಾಕಂದರೆ ಅಲ್ಲಿ ಕತ್ತಲೆ ಬೇಕು, ಸಾಧನೆಗೆ ಕತ್ತಲೆ ಬೇಕು. ಆಗ ಪಿನಿಯಲ್ ಗ್ಲ್ಯಾಂಡ್ ಮೆಲಟೋನಿನ್ ಹಾರ್ಮೋನನ್ನು ರಿಲೀಸ್ ಮಾಡಿ ಅದು ತನ್ನ ಇಡೀ ಶರೀರದ ಕಣಗಳನ್ನು ನೋಡ್ತಾ ಇರ್ತದೆ. 7 ಚಕ್ರಗಳ ಮುಖಾಂತರ ಇಡೀ ಬ್ರಹ್ಮಾಂಡದಲ್ಲಿ ಏನು ನಡೀತಾ ಉಂಟು ಅದನ್ನೆಲ್ಲವನ್ನು ಅದು ಗ್ರಹಿಸ್ತಾ ಉಂಟು. ಆದ್ದರಿಂದ ಅವಳಿಗೆ ವಿಶಾಲಾಕ್ಷಿ ಅಂತ ಹೆಸರು. ಇನ್ನು ಈ ಭಾಗದಲ್ಲಿ ಅಂತ ಹೇಳಿದರೆ ದೇಹಕ್ಕೆ ಒಳಗೆ ಸೇರುವುದಕ್ಕಿಂತ ಈ ಭಾಗದಲ್ಲಿ ಅವ ಕಾಲಭೈರವ. ಹಾಗಾದ್ರೆ ಇಲ್ಲಿಗ ಶರೀರ ಇದೆಯಲ್ಲ, ಇದೊಂದು ಇಡೀ ಶರೀರವನ್ನು ಇಲ್ಲಿಂದಾದರೆ ನಾನು, ಇದೀಗ ನಾನು ಅಲ್ಲ, ಇದು ಈಗ ಈ ನಾನು, ಆ ನಾನು ಅನ್ನುವಂಥ ಶರೀರ ಇದು ಏನಿದೆ ಇದು ಪ್ರಕೃತಿ. ಇವಳು ಅನ್ನಪೂರ್ಣೇಶ್ವರಿ. ಯಾಕಂದರೆ ಈ ಶರೀರ ನಮ್ಮನ್ನು ಬದುಕಿಸುವುದು. ಈಗ ನಾವು ಸಣ್ಣ ಮಗುವಿನಿಂದ ಬೆಳೀತಾ 10 ಅವತಾರಗಳನ್ನು ಮುಗಿಸುವುದಿದ್ದರೆ ಅದು ಈ ಶರೀರದ ಮುಖಾಂತರ. ಅವಳು ಇಲ್ಲಿ ಅನ್ನಪೂರ್ಣೇಶ್ವರಿ, ನಮಗೆ ಅನ್ನವನ್ನು ಕೊಡುವವಳು. ಯಾರಿಗೆ? ಈ ಭೈರವನಿಗೆ ಅನ್ನವನ್ನು ಕೊಟ್ಟವಳು. ಇನ್ನಲ್ಲಿ ಇಲ್ಲಿಂದ 1.5 ಇಂಚು ಒಳಗೆ ಒಂದು ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಇದೆ. ಈ ಪಿಟ್ಯೂಟರಿ ಗ್ಲ್ಯಾಂಡ್ ಮಾಸ್ಟರ್ ಗ್ಲ್ಯಾಂಡ್, ಗುರು ಆಜ್ಞಾ ಚಕ್ರ ಅಂತೇಳಿ. ಆ ಪಿಟ್ಯೂಟರಿ ಗ್ಲ್ಯಾಂಡಿಗೆ ವಿಶ್ವನಾಥ ಅಂತ ಹೆಸರು. ಸೊ ಇಡೀ ಶರೀರ ಒಂದು ವಿಶ್ವ. ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ, ಯಥಾ ಪಿಂಡಾಂಡೆ ತಥಾ ಅಂಡಾಂಡೆ. ಒಂದು ಜೀವಕೋಶದಲ್ಲಿ ಏನುಂಟು ಅದು ಈ ಪಿಂಡ ಶರೀರದಲ್ಲಿ ಉಂಟು, ಪಿಂಡ ಶರೀರದಲ್ಲಿ ಏನಿದೆ ಅದು ಇಡೀ ಬ್ರಹ್ಮಾಂಡದಲ್ಲಿದೆ. ಅಂಥ ಪಿಟ್ಯೂಟರಿ ಗ್ಲ್ಯಾಂಡ್ ಇಲ್ಲಿ ವಿಶ್ವನಾಥ, ಇಡೀ ವಿಶ್ವಕ್ಕೆ ಒಡೆಯ. ಹಾಗೆ ಈ ಶರೀರ ಈಗ ಎಲ್ಲಿ ಏನು ಕಾಣ್ತಾ ಇದೆ, ಈ ಶರೀರ ಸುತ್ತ ಆ ಲಿಂಗ ಶರೀರ ಹೇಗಿದೆ ಅಂತ ಕೇಳಿದರೆ ಅದು ನೀರಿನ ಹಾಗೆ ಪಾರದರ್ಶಕವಾಗಿದೆ, ಸ್ಫಟಿಕದ ಆಗಿದೆ ಅಂತ. ಹಾಗೆ ಸ್ಫಟಿಕದ ಹಾಗೆ ಯಾವ ಲಿಂಗ ಶರೀರ ಇಲ್ಲಿದೆಯೋ ಅದರಲ್ಲಿ ಜ್ಞಾನ ಎಲ್ಲ ಶೇಖರಣೆಗೊಳ್ಳುವುದು. ಅದು ನಮ್ಮ ಶರೀರ ಸುತ್ತಲೂ ವ್ಯಾಪಿಸಿ ಉಂಟು. ಹಾಗೆ ವ್ಯಾಪಿಸಿ ಇರುವುದಕ್ಕೆ ಅದಕ್ಕೆ ಜ್ಞಾನ ವ್ಯಾಪಿ. ಅದನ್ನು ನಾವು ನೋಡಬೇಕಿದ್ರೆ ಜ್ಞಾನ ಬೇಕು. ಖಾಲಿ ಭಕ್ತಿ ನಂಬಿಕೆ ಸಾಕಾಗುವುದಿಲ್ಲ, ಜ್ಞಾನ ಬೇಕು. ಯಾಕಂದರೆ ಅದನ್ನು ನಾವು ನೋಡಬೇಕು, ಕಲ್ಪಿಸಬೇಕು. ಯಾವುದನ್ನು ಕಲ್ಪಿಸುವುದು? ಇರುವುದನ್ನು ಕಲ್ಪಿಸುವುದು. ಇಂಥ ಜ್ಞಾನವ್ಯಾಪಿ ಶಿವ ಇಲ್ಲಿ ನಮ್ಮೊಂದಿಗೆ ಇದ್ದಾನೆ. ಅವನನ್ನು ನೋಡಲಿಕ್ಕೆ ವಿಶ್ವನಾಥ ಬೇಕು, ವಿಶಾಲಾಕ್ಷಿ ಬೇಕು, ಕಾಲಭೈರವ ಬೇಕು, ಅನ್ನಪೂರ್ಣೇಶ್ವರಿ ಬೇಕು. ಹಾಗೇ ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವಂಥ ಗಂಗೆ ಹರಿಯುತ್ತಾ ಇರಬೇಕು. ಇಂಥ ಕಾಶಿಯಲ್ಲಿ ಸತ್ರೆ ಮೋಕ್ಷ ಅಂತ. ಯಾಕೆ ಮೋಕ್ಷ ಅಂತ ಹೇಳಿದರೆ ಗಂಗಾ ನದಿ ಹಿಮಾಲಯ ಪರ್ವತದಿಂದ ಹರಿದುಕೊಂಡು ಬರ್ತದೆ. ಅದು ಹರಿದುಕೊಂಡು ಬರುವಂಥ ನದಿಯನ್ನು ನಾವು ನದಿ, ನಿಂತದ್ದಲ್ಲ ಹರಿಯುವಂಥದ್ದು ಅಂತ ಹೇಳಿದ್ವಿ.
ಹಾಗೆ ಯಾವುದು ನದಿ ಹರಿಯುತ್ತಾ ಉಂಟು, ಅದು ಹರಿಯುವಾಗ ದಕ್ಷಿಣದಿಂದ ಉತ್ತರಕ್ಕೆ ವಿದ್ಯುತ್ಕಾಂತೀಯ ತರಂಗ ಹಿಮ್ಮುಖವಾಗಿ ಚಲಿಸ್ತದೆ. ಅದು ನದಿಗಿಂತ 95 ಪಾಲು ದೊಡ್ಡದಿರ್ತದೆ. ಅದು ಹಿಮ್ಮುಖವಾಗಿ ಏನು ಚಲಿಸ್ತದೆ, ಅದು ಇಡೀ ಕಾಶಿಯ ಮುಖಾಂತರ ಚಲಿಸ್ತದೆ. ಹೀಗೆ ಚಲಿಸುವಾಗ ಅಲ್ಲಿ ಯಾರಾದರೂ ದೇಹ ಬಿಟ್ಟರೆ ಅವನ ಶರೀರವನ್ನು ನದಿಗೆ ಹಾಕ್ತಾರೆ. ಹಾಗೆ ಆ ಲಿಂಗ ಶರೀರ ವಿದ್ಯುತ್ಕಾಂತೀಯ ತರಂಗದ ಮುಖಾಂತರ ಸೀದಾ ಹಿಂದೆ ಮೇಲಕ್ಕೆ ಹೋಯಿತು. ಎಲ್ಲಿ? ಹಿಮಾಲಯದ ತುದಿಗೆ. ಇನ್ನು ಹಿಮಾಲಯದ ತುದಿಗೆ ಹೋದ ನಂತರ ಏನಾಯಿತು? ಹಿಮಾಲಯ ತುದಿಗೆ ಹೋದ ನಂತರ ಆ ಹಿಮಾಲಯದ ತುದಿಯ ಮೇಲೆ, ಯಾಕೆಂದರೆ ಅದು ಇಡೀ ಭೂಮಿಗೆ ಎತ್ತರದ ಪ್ರದೇಶ, ಆದ್ದರಿಂದ ಚಂದ್ರ ಮತ್ತು ಭೂಮಿಯ ಘರ್ಷಣೆಯಿಂದ ಯಾವ ವಿದ್ಯುತ್ಕಾಂತೀಯ ತರಂಗ ಉತ್ಪತ್ತಿ ಆಗ್ತದೆ ಅದನ್ನು ನಾವು ಗಂಗಾ ತರಂಗ, ಆ ವಿದ್ಯುತ್ಕಾಂತೀಯ ತರಂಗ ಹಿಮಾಲಯದ ಮೇಲೆ ನಿರಂತರ ಬೀಳ್ತಾ ಇರ್ತದೆ. ಈಗ ಮೋಕ್ಷಕ್ಕೆ ಹೋದಂಥ ಆತ್ಮ ಎಲ್ಲಿ ಹೋಯಿತು? ಇದರ ಮುಖಾಂತರ ಮೇಲಕ್ಕೆ ಹೋಯಿತು, ಆಕಾಶ ಮಂಡಲಕ್ಕೆ. ಇಷ್ಟು ಸತ್ಯವಾದಂಥ ಒಂದು ಘಟನೆ ಅಲ್ಲಿ ನಡೀತಾ ಉಂಟು. ಇದು ಕಲ್ಪನೆ ಅಲ್ಲ, ಇದನ್ನು ನಮ್ಮ ಋಷಿಮುನಿಗಳೆಲ್ಲ ಹಿಂದೆ ನೋಡಿ ಆಗಿದೆ. ಇನ್ನು ನಮಗೆ ಕಲೀಲಿಕ್ಕೆ ಬಾಕಿ ಇರುವುದು. ಶಂಕರಾಚಾರ್ಯರು 1300 ವರ್ಷದ ಹಿಂದೆ ಈ ಕಾಲಭೈರವ ಅಷ್ಟಕವನ್ನು ಬರೆದಿಟ್ಟರು. ಇನ್ನೂ ಅದನ್ನು ನಾವು ತೆರೆದು ನೋಡಲಿಲ್ಲ, ಖಾಲಿ ಹಾಡ್ತಾ ಇದ್ದೇವೆ. ಅದನ್ನು ನಾವು ನೋಡಲಿಲ್ಲ ಇನ್ನೂ. ಇದನ್ನು ನಮ್ಮ ಒಳಗೆ ಜಾಗೃತಗೊಳಿಸಿಕೊಳ್ಳಿಕ್ಕೋಸ್ಕರವೇ ನಮಗೆ ಶ್ಲೋಕಗಳನ್ನು ಕೊಟ್ಟದ್ದು. ಜ್ಞಾನದಿಂದ ನೋಡಬೇಕು. ಇಷ್ಟರಲ್ಲಾಗಲೇ ಅದು ಜಾಗೃತಗೊಂಡಿರಬೇಕಿತ್ತು. ಪುಣ್ಯಕ್ಕೆ ನಮ್ಮಲ್ಲಿ ಭೂತ, ನಾಗ, ಕೋಲ, ನೇಮ ಅನ್ನುವಂಥ ಒಂದು ಸಂಸ್ಕೃತಿ ಇದ್ದದ್ದಕ್ಕೆ ಇವತ್ತಿಗೆ ನಮ್ಮಲ್ಲಿ ಅದು ಉಳಿದುಕೊಂಡಿದೆ. ನಮ್ಮೊಳಗೆ ಈಗಲೂ ಜಾಗೃತವಾಗಿ ಕಾರ್ಯಾಚರಿಸ್ತಾ ಇದೆ. ಇಂಥ ಕಾಶಿಯ ಕಾಲಭೈರವನನ್ನು ಕಾಲಭೈರವಂ ಭಜೆ, ಭಜಿಸ್ತೇನೆ ನಿನ್ನನ್ನು. ಯಾಕೆ ಭಜಿಸುವುದು? ಬಾ ಅಂತ ಹೇಳಿದರೆ ಜ್ಞಾನ, ವೇದ, ಪ್ರಕಾಶ ಅಂತ. ಜಾ ಅಂತ ಹೇಳಿದರೆ ಹುಟ್ಟುವುದು. ಇಲ್ಲಿ ಜ್ಞಾನದಿಂದ ಹುಟ್ಟಿದ್ದಲ್ಲ, ಭಜನ ಜ್ಞಾನದಿಂದ ಹುಟ್ಟಿದ್ದಲ್ಲ, ಇಲ್ಲಿ ನಿಜವಾಗಿ ಇರುವಂಥದ್ದು. ಹಾಗೆ ಯಾವುದು ನಿಜವಾಗಿ ಇಲ್ಲಿ ಕಾರ್ಯಾಚರಿಸ್ತಾ ಇದೆಯೋ ಅದನ್ನು ಭಜಿಸ್ತೇನೆ. ಹೀಗೆ ಹಿಂದೆ ಈ ಒಂದು ಚರಣವನ್ನು ವಿವರಿಸಿ ಆಗಿದೆ. ಈಗ ಎಲ್ಲ 8 ಚರಣಗಳನ್ನು ವಿವರಿಸಲಿಕ್ಕೋಸ್ಕರ ಮೊದಲ ಚರಣದಿಂದಲೇ ಪ್ರಾರಂಭಿಸಿದ್ದೇನೆ. ಇದೆಲ್ಲವೂ ನಮ್ಮೊಳಗೆ ಜಾಗೃತಗೊಳ್ಳಿಕ್ಕಿರುವಂಥ, ನಾವು ಜಾಗೃತಗೊಳಿಸಬೇಕಾದಂಥ ಒಂದು ತತ್ವ. ಇನ್ನು ಈ ವಾಸ್ತವವಾಗಿರುವಂಥ ಏನು ಇಲ್ಲಿ ಕಾಲಭೈರವ ಅನ್ನುವಂಥ ತತ್ವ ಇದೆ, ಈ ತತ್ವವನ್ನು 8 ಚರಣಗಳ ಮುಖಾಂತರ ನಮಗೆ ಶಂಕರಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಇನ್ನು ಯಾವುದನ್ನು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿದರೆ, ಬ್ರಾಹ್ಮಣ್ಯದಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳ್ತಾರಲ್ವ, ಗಾಯತ್ರಿ ಗಾಯತೆ ತ್ರಾಯತೆ ಇತಿ ಗಾಯತ್ರಿ ಅಂದರೆ ಒಂದು ಸಲ ಗಾಯನ ಮಾಡೋದ್ರಿಂದ ತ್ರಾಯತೆ ನಿಮ್ಮನ್ನು ವಿಸ್ತಾರ ಮಾಡ್ತದೆ. ಎಷ್ಟು ವಿಸ್ತಾರ? 3 ಸ್ಥಿತಿಯಲ್ಲಿ, ಬ್ರಹ್ಮಗ್ರಂಥಿ, ವಿಷ್ಣು ಗ್ರಂಥಿ ಹಾಗೆ ರುದ್ರ ಗ್ರಂಥಿ, ಈ 3 ಗ್ರಂಥಿಗಳಲ್ಲಿ 3 ಸ್ಥಿತಿಯಲ್ಲಿ ಅದು ವಿಸ್ತಾರ ಮಾಡ್ತದೆ. ಅದಕ್ಕೋಸ್ಕರ ಭೂಲೋಕ, ಭುವರ್ಲೋಕ, ಸ್ವಲೋಕ ಅಂತ ಹೇಳಿ ಭೂರ್ಭುವ ಸ್ವ ಹೀಗೆ ಹೇಳಿದ ನಂತರ ಇನ್ನು ತತ್ ಅಂತ ಸೂರ್ಯನನ್ನು ನೋಡುವುದು, ಸೂರ್ಯನನ್ನು ತೋರಿಸು ತತ್ ಅಂತ. ತತ್ ಯಾರು ಕೇಳಿದರೆ ಇಲ್ಲಿ ಅವನನ್ನು ಹೆರುವವ, ತತ್ ಸವಿತೃವರೆಣ್ಯಂ. ತನ್ನ ಬೆಳಕಿನ ಮುಖಾಂತರ ಇಲ್ಲಿ ಯಾರು ಹೆರ್ತಾನೋ ಅಂತವ ತತ್ ಸವಿತೃವರೆಣ್ಯಂ. ಸೊ ಅವ ಇಲ್ಲಿ ಏನು ಈಗ ಹೆತ್ತ, ಆ ಹೆರುವ ಆ ತತ್ವ ಏನುಂಟು, ಇದು ಕಾಲಭೈರವ ಅಷ್ಟಕದ 1ನೇ ಚರಣದ ಕತೆ. ಇನ್ನು ಉಳಿದದ್ದನ್ನು ಆಯಾಯ ಚರಣಕ್ಕೆ ತಿಳಿಸ್ತೇನೆ. ಹಾಗೆ ಈ ಮೊದಲ ಚರಣ ಏನಿದೆ ಇದು ಪೂರ್ತಿ ನಾಥಪಂಥದ ಗುರು ಗೋರಕ್ಷನಾಥನ ಗುರು ಮಸ್ತೇಂದ್ರನಾಥನಿಗೆ ಸಂಬಂಧಪಟ್ಟದ್ದು. ಇನ್ನು ಅದರ ನಂತರ ಇನ್ನು ಗೋರಕ್ಷನಾಥನದು, ಚೌರಂಗಿನಾಥನದ್ದು, ಹೀಗೆ ವಟಸಿದ್ಧ ನಾಗನಾಥನದ್ದು, ಜಲಂಧರ್ನಾಥನದ್ದು, ಕಾನೀಫನಾಥನದ್ದು, ಗಜಸ್ಕಂದನಾಥನದ್ದು, ಗೆಹನಿನಾಥನದ್ದು, ಹಾಗೆ ಚರಪಟನಾಥನದ್ದು. ಇನ್ನು ಇದಲ್ಲದೆ ನವನಾಥರು ಅಂತೇಳಿ ಇನ್ನೂ ಬೇರೆ ಬೇರೆ ಮಠಗಳಲ್ಲಿ ಬೇರೆ ಬೇರೆ ರೀತಿಯ ಉಲ್ಲೇಖಗಳಿವೆ. ಯಾಕಂತ ಹೇಳಿದರೆ ಅಲ್ಲಿ ಯಾವ ತತ್ವವನ್ನು ಅವರು ಕಂಡರು ಆ ತತ್ವದ ಮುಖಾಂತರ ಆ ನವನಾಥರನ್ನು ಅವರು ಗುರುತಿಸಿಕೊಂಡರು. ಇನ್ನು ಉಜ್ಜಯಿನಿಗೆ ಹೋದರೆ ಅಲ್ಲಿ ಭರ್ತೃಹರಿ ಹಾಗೆ ರೇವಣನಾಥ ಇದೆಲ್ಲ ಬರ್ತದೆ. ಇಂಥ ಅಗಾಧವಾದಂಥ ಜ್ಞಾನವನ್ನು ತನ್ನೊಳಗೆ ಶೇಖರಿಸಿಟ್ಟಂಥ ಒಂದು ಬೀಜದ ಕತೆ, ಇನ್ನೂ 7 ಬೀಜಗಳಿದೆ. ಹಾಗೆ ಇದನ್ನು ಕೇಳಿದ ನೋಡಿದ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು, ಅನಂತ ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು.
ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.